ಸರ್ವೇ ಭವಂತು ಸುಖಿನಃ. ಇಂದು ಶ್ರೀ ಪರಾಭವನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತುವು ಅಧಿಕ ಜ್ಯೇಷ್ಠ ಮಾಸೆ ಕೃಷ್ಣ ಪಕ್ಷೆ ಇಂದು 11ನೇ ತಾರೀಕು ಗುರುವಾರ ಮತ್ತು ಇಂದು ಅಶ್ವಿನಿ ನಕ್ಷತ್ರ. ಇಂದಿನ ಭವಿಷ್ಯವನ್ನ ನೋಡೋಣ. ಅಶ್ವಿನಿ ನಕ್ಷತ್ರದ ಅಧಿಪತಿ ಕೇತು ಆಗಿರೋದ್ರಿಂದ ನಮಗೆ ಎಲ್ಲರಿಗೂ ತಿಳಿದೇ ಇದೆ, ಈಗ ಗುರು ಕರ್ಕ ರಾಶಿಯನ್ನು ಪ್ರವೇಶ ಮಾಡಿದ್ದಾನೆ. ಹೀಗಾಗಿ ಮೀನರಾಶಿಯಲ್ಲಿ ಅವನ ದೃಷ್ಟಿ ಬೀಳುತ್ತಾ ಇದೆ ಮತ್ತು ಮಕರ ರಾಶಿಗೆ ಅವನ ದೃಷ್ಟಿ ಇದೆ, ಹಾಗೂ ಈಗ ವೃಶ್ಚಿಕ ರಾಶಿಗೆ ಅವನ ದೃಷ್ಟಿ ಇದೆ. ಇಂದು ಸ್ವಲ್ಪ ಎಲ್ಲರಿಗೂ ಏನೋ ಒಂದು ಥರ ನಿರ್ಲಿಪ್ತತೆಯ ಭಾವನೆ ಇರುತ್ತೆ. ಮೇಷರಾಶಿಯವರಿಗೆ ಇದು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಗಜಕೇಸರಿ ಯೋಗವನ್ನು ತರುವಂತಹ ಒಂದು ಯೋಗ ಆಗಿರುತ್ತೆ. ಹೀಗಾಗಿ ಇವತ್ತು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಬಹಳ ದೊಡ್ಡದಾದಂತಹ ಯಶಸ್ಸನ್ನು ನೀವು ನೋಡಬಹುದು. ಗುರು ಮತ್ತೆ ಚಂದ್ರ ತಮ್ಮ ಕೇಂದ್ರಗಳಿಗೆ ಬಂದಿದ್ದಾರೆ. ವೃಷಭ ರಾಶಿಯವರಿಗೆ ಚಂದ್ರ ಇವತ್ತು ನಿಮ್ಮ ವ್ಯಯಭಾವಕ್ಕೆ ಬಂದಿರೋದ್ರಿಂದ ಮನಸ್ಸಿಗೆ ಸ್ವಲ್ಪ ಕ್ಲೇಶವಾಗ್ತಾ ಇದೆ. ಹೀಗಾಗಿ ಇವತ್ತು ಮುಖ್ಯ ನಿರ್ಧಾರಗಳು ಯಾವುದು ಬೇಡ, ಮಿತ್ರತ್ವಗಳಲ್ಲಿ ಕೊನೆಯನ್ನ ನೋಡಬೇಕಾಗಿ ಬರಬಹುದು. ಸಂಬಂಧಗಳಲ್ಲಿ ಒಡಕು. ಮಿಥುನ ರಾಶಿಯವರಿಗೆ ಇಂದು ಉತ್ತಮವಾದಂತಹ ದಿವಸ. ಇಷ್ಟಾರ್ಥ ಸಿದ್ಧಿ, ಮನಸ್ಸಿಗೆ ನೆಮ್ಮದಿ, ಗುಂಪುಗಳಿಂದ ಮಿತ್ರರಿಂದ ಧನಾಗಮದ ಸೂಚನೆಗಳು. ಕರ್ಕ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ನಿಮ್ಮ ರಾಶಿಯಲ್ಲಿ ಗುರು ಇದ್ದಾನೆ ಮತ್ತು ಚಂದ್ರ ಅವನಿಗೆ ಕೇಂದ್ರ ಸ್ಥಾನದಲ್ಲಿ ಬಂದಿರೋದ್ರಿಂದ ಇಂದು ಸ್ವಲ್ಪ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಹೆಚ್ಚಿನ ಯಶಸ್ಸನ್ನ ನೀವು ನೋಡಬಹುದು. ನಿಮಗೇನೋ ಒಂದು ನಾಯಕತ್ವದ ಮುಖ್ಯವಾದಂತಹ ಕೆಲಸವನ್ನ ಇವತ್ತು ನಿಮಗೆ ಬೇರೆಯವರು ಕೊಡಬಹುದು. ಸಿಂಹರಾಶಿಯವರಿಗೆ ಇದು ಸ್ವಲ್ಪ ಕಷ್ಟಕರವಾದಂತಹ ದಿವಸ, ಆದರೂ ಕೂಡ ಭಾಗ್ಯೋದಯವಾಗುತ್ತೆ. ಹೀಗಾಗಿ ಕೆಲವೊಂದು ಕಾರ್ಯಗಳಲ್ಲಿ ನಿಮಗೆ ಜಯ ಪ್ರಾಪ್ತಿಯಾಗಬಹುದು, ಆದರೂ ಕೂಡ ಸ್ವಲ್ಪ ತೊಂದರೆ ಇವತ್ತು ಇದ್ದೇ ಇರುತ್ತೆ. ಹಿರಿಯರ ಆಶೀರ್ವಾದ ಅವಶ್ಯಕ. ಕನ್ಯಾ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಅಷ್ಟಮದಲ್ಲಿ ಚಂದ್ರ ಅಷ್ಟೊಂದು ಒಳ್ಳೆಯದಲ್ಲ. ಹೀಗಾಗಿ ಇವತ್ತು ನಿಮ್ಮ ಪ್ರೀತಿ ಪಾತ್ರರಿಂದ ನಿಮಗೆ ಯಾವುದೇ ರೀತಿಯ ಅಕ್ಕರೆ ಲಭ್ಯ ಇರೋದಿಲ್ಲ. ತುಲಾ ರಾಶಿಯವರಿಗೆ ನಿಮ್ಮ ಸಪ್ತಮಕ್ಕೆ ಚಂದ್ರ ಬಂದಿದ್ದಾನೆ. ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗ್ತಾ ಇದೆ, ಆದರೂ ಕೂಡ ಗುರುವಿನ ಗೋಚಾರದಿಂದ ಕಾರ್ಯಕ್ಷೇತ್ರದಲ್ಲಿ ಬಹಳ ಕಷ್ಟಕರವಾದಂತಹ ಸಮಯಗಳನ್ನು ಈಗ ನೀವು ನೋಡಬೇಕಾಗಿ ಬರಬಹುದು. ವೃಶ್ಚಿಕ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಸಾಮಾಜಿಕ ಚಟುವಟಿಕೆಗಳಲ್ಲಿ ಅತಿ ಹೆಚ್ಚಿನ ಯಶಸ್ಸನ್ನು ನೋಡುವಂತಹ ದಿವಸ. ಶತ್ರುಗಳು ಹಿಮ್ಮೆಟ್ಟುತ್ತಾರೆ. ಧನು ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಇನ್ವೆಸ್ಟ್ಮೆಂಟ್ ಇತ್ಯಾದಿಗಳಲ್ಲಿ ಸ್ವಲ್ಪ ತೊಂದರೆ ಮತ್ತು ಹಣಕಾಸಿನ ವಿಚಾರದಲ್ಲಿ ತೊಂದರೆ. ಕಲಾವಿದರಿಗೆ ಸ್ವಲ್ಪ ಒಳ್ಳೆಯ ಸಮಯ ನೋಡಬಹುದು. ಇವತ್ತು ಏನೋ ಒಂದು ಸಣ್ಣದಾದಂತಹ ಕೆಲಸ ನಿಮ್ಮ ಕೈಗೆ ಬಂತೇನೋ ಅನ್ನುವಂತಹ ಸೂಚನೆಗಳು ಪ್ರಾಪ್ತಿ. ಮಕರ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ನಿಮ್ಮ ರಾಶಿಯಲ್ಲಿ ಗುರುವಿನ ದೃಷ್ಟಿ ಇದೆ, ಹಾಗೂ ಚಂದ್ರ ನಿಮ್ಮ ರಾಶಿಯಿಂದ ಚತುರ್ಥದಲ್ಲಿ ಬಂದಿರೋದ್ರಿಂದ ಗಜಕೇಸರಿ ಯೋಗ ಪ್ರಾಪ್ತಿ ಆಗ್ತಾ ಇದೆ. ಹೀಗಾಗಿ ಇವತ್ತು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಹೆಚ್ಚಿನ ಯಶಸ್ಸನ್ನೇ ನೀವು ನೋಡಬಹುದು. ಕುಂಭರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಯಾರು ಮಾಧ್ಯಮ ಇತ್ಯಾದಿಗಳಲ್ಲಿದ್ದೀರಿ, ನಿಮಗೆಲ್ಲರಿಗೂ ಅತ್ಯುತ್ತಮವಾದಂತಹ ಯಶಸ್ಸನ್ನು ಕೊಡುವಂತಹ ದಿವಸ. ಬರವಣಿಗೆಗಾರರಿಗೂ ಕೂಡ ಒಳ್ಳೆಯ ದಿವಸ. ಮೀನರಾಶಿಯವರಿಗೆ ನಿಮ್ಮ ಸಂಸಾರದ ವಿಚಾರಗಳಲ್ಲಿ ಹೆಚ್ಚಿನ ಗಮನವನ್ನು ಕೊಡುವಂತಹ ದಿವಸ. ಕುಟುಂಬದಲ್ಲಿ ನೆಮ್ಮದಿ ಮತ್ತು ಮನೆಯಲ್ಲಿ ಸಂತಸ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ, ಗೀತಾ ಶ್ಲೋಕಗಳ ಶ್ರವಣ, ಪಠಣ, ಮನನ, ಲೇಖನವನ್ನ ಮಾಡೋದ್ರಿಂದ ಪುನರ್ಜನ್ಮ ಇಲ್ಲ. ಶುಭಮಸ್ತು. ಶ್ರೀಕೃಷ್ಣ ಜಯತೆ.